ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಬಟಾಟಿ ಸಾರು ಅಥವಾ ಬಟಾಟಿ ಗ್ರೇವಿ ಪುರಿ ಮತ್ತು ಚಪಾತಿಗೆ ಅಥವಾ ರೈಸ್ ಜೊತೆಗೆ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅಂದರೆ ಅದರ ನೋಟಿಫಿಕೇಶನ್ ನಿಮಗೆ ಬರ್ತೈತೆ ಅಂತ ಹೇಳ್ತಾ ಇವತ್ತಿನ ರೆಸಿಪಿಗೆ ಏನೇನು ಬೇಕಂತ ನೋಡ್ಕೊಂಡು ಬರ್ರಿ. ಫಸ್ಟಿಗೆ ನಾನಿಲ್ಲಿ ಬಟಾಟಿನ ಚೆಂದಾಗಿ ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಅದರ ಜೊತೆಗೆ ಉಳ್ಳಾಗಡ್ಡಿ, ಕೊತ್ತಂಬರಿ, ಆಮೇಲೆ ನಿಂಬೆಹಣ್ಣಿನ ರಸ ಇಷ್ಟಿದ್ರೆ ಸಾಕು ನೋಡ್ರಿ. ಜಟ್ಪಟ್ ಫಟಾಫಟ್ ಅಂತೇಳಿ ನೀವು ಬಟಾಟಿ ಗ್ರೇವಿನ ಮಾಡ್ಬೋದು. ನಾನಿಲ್ಲೇ ಒಂದು ಬೊಗಣಿ ಒಳಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆನ ಆ್ಯಡ್ ಮಾಡ್ಕೊಂಡಿನಿ. ಅವೆಲ್ಲ ಚಟಪಟ ಅಂದಮೇಲೆ ನಾವೇನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಅಷ್ಟು ಉಳ್ಳಾಗಡ್ಡಿನ ಈ ಎಣ್ಣೆ ಒಳಗೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆಂದಾಗೆ ನೀವು ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕು. ಸ್ನೇಹಿತರೆ, ಇದು ರೆಸಿಪಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಲ್ಲ, ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡೋಕಬೇಕು. ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮ್ಯಾಟೊ, ಅರಿಶಿಣದ ಪುಡಿ, ಖಾರದ ಪುಡಿ, ಆಮೇಲೆ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡಿನಿ. ಉಪ್ಪು ಖಾರ ನಿಮಗೆ ಟೇಸ್ಟ್ ವೈಸ್ ನೋಡಿಕೊಂಡು ನಿಮಗೆ ಹೆಂಗೆ ಅನ್ನಿಸ್ತೈತೆ ನೋಡಿಕೊಂಡು ನೀವು ಹಾಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಹಾವೇಸ್ ಪುಡಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಇದು ಇಷ್ಟು ಆ್ಯಡ್ ಮಾಡಿ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋವರೆಗೂ ನೀವು ಎಣ್ಣೆ ಒಳಗನೆ ಒಂದು 5 ನಿಮಿಷ ಇದನ್ನು ಚೆಂದಾಗೆ ಫ್ರೈ ಮಾಡ್ಕೋಬೇಕು. ನೋಡಿರಿ, ಸೈಡಿಗೆಲ್ಲ ಎಣ್ಣೆ ಬಿಡಾಗತ್ತೈತಿ. ಈ ರೀತಿ ಎಲ್ಲ ಸೈಡಿಗೆ ಎಣ್ಣೆ ಬಿಡಬೇಕು. ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಹುಳಿ ಹಾಕಿರೋದ್ರಿಂದ ಬೆಲ್ಲ ಬೇಕಂತೇಳಿ ಒಂದು ಸ್ವಲ್ಪ ಬೆಲ್ಲ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಬೆಲ್ಲ ಹಾಕಿದ ಮೇಲೆ ನಾವೇನು ಬಟಾಟಿ ಚೆಂದಾಗಿ ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ನೀವು ಈ ಒಗ್ಗರಣೆ ಒಳಗೆ ಬಟಾಟಿ ಹಾಕಿ ಇದನ್ನು ಚೆಂದಾಗಿ ಒಂದು ಸತಿ ತಿರುಗಾಡ್ಕೊರಿ. ಇದೆಲ್ಲ ಮಿಕ್ಸಪ್ ಆದಮೇಲೆ ನಾವು ಹುಣಸೆ ಹಣ್ಣಿನ ರಸ ಏನು ಕಲಿಸ್ಕೊಂಡಿರ್ತೀವಲ್ಲ ಆ ಹುಣಸೆ ಹಣ್ಣಿನ ರಸ ಇದ್ರೊಳಗೆ ಹಾಕಬೇಕು. ಇಷ್ಟು ಹಾಕಿದ ಮೇಲೆ ಒಂದು ಸ್ವಲ್ಪ ಗ್ರೇವಿಗೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀವು ಇದ್ರೊಳಗೆ ನೀರನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಇದನ್ನೊಂದು 5 ನಿಮಿಷ ನೀವು ಕುದಿಸ್ಕೋಬೇಕಾಗ್ತೈತಿ. ಕುದಿಸ್ಕೊಂಡ್ಮೇಲೆ ನಾನಿಲ್ಲಿ ಫಸ್ಟಿಗೆ ಇದ್ರೊಳಗೆ ಒಂದು ಸ್ವಲ್ಪ ಈಗ ಕೊತ್ತಂಬರಿ ಆ್ಯಡ್ ಮಾಡತ್ತೀನಿ. ನೋಡಿರಿ, ಈ ರೀತಿ ಕೊತ್ತಂಬರಿ ನೀವು ಆ್ಯಡ್ ಮಾಡಿದ್ಮೇಲೆ ಅದರದ್ದು ಕಲರನ್ನು ಚೇಂಜ್ ಆಗಿಬಿಡ್ತೈತಿ. ಆಮೇಲೆ 1 ಚಮಚದಷ್ಟು ನಾನಿಲ್ಲಿ ಕೊಬ್ಬರಿ ಪುಡಿ, ಆಮೇಲೆ 1 ಚಮಚದಷ್ಟು ಶೇಂಗಾ ಪುಡಿ ಎರಡೂ ಇದ್ರೊಳಗನ ಆ್ಯಡ್ ಮಾಡ್ಕೊಂಡಿನಿ. ನೋಡಿರಿ, ಗ್ರೇವಿ ಫುಲ್ ಮಸ್ತಾಗಿ ಮಸ್ತಾಗಿ ಬಂದೈತಿ. ಸೊ ಸ್ನೇಹಿತರೆ, ನೋಡಿರಿ, ಕೊಬ್ಬರಿ ಪುಡಿ, ಶೇಂಗಾ ಪುಡಿ, ಹುಳಿ, ಬೆಲ್ಲ, ಟೊಮೆಟೊ ಹಾಕಿ ಮಾಡಿರುವಂತಹ ಬಟಾಟಿ ಗ್ರೇವಿ ಅಥವಾ ಬಟಾಟಿ ಸಾರು ನಿಜವಾಗ್ಲೂ ಚಪಾತಿ ಪುರಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ನೋಡಿರಿ. ಆಮೇಲೆ ಲಾಸ್ಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನೂ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ನೀವು ಇನ್ನೊಂದು ಸ್ವಲ್ಪ ಮ್ಯಾಲಿಂದ ಕೊತ್ತಂಬರಿ ಬೇಕಂದ್ರೆ ಕೊತ್ತಂಬರಿ ಆ್ಯಡ್ ಮಾಡ್ಕೋಬೋದು. ಸ್ನೇಹಿತರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.